everyone, this is Anjum. Welcome back to my channel Sahitya Abhyasa Academy. See, finally the result has been declared. Okay na? So KSET 2025 ಇಂದು ಯಾವ್ದ್ರಿ ಕಟ್ ಆಫ್ ಲಿಸ್ಟ್ ಬಂದಿದೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ರಿಸಲ್ಟ್. ಓಕೆನಾ, ಕಟ್ ಆಫ್ ಬಂದಿದೆ. ಸೊ ಏನು ಅಪ್ರಾಕ್ಸಿಮಿಟಿ 2024ದು ನೋಡಿದ್ವಲ್ಲ, ಅದಕ್ಕಿಂತ 2 ಅಥವಾ 3 ಪಟ್ಟು ಏನಾಗಿದ್ರೆ ಇನ್ಕ್ರೀಸ್ ಆಗಿರುವಂಥದ್ದು ಕಟ್ ಆಫ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಸೊ ದಟ್ ಮೀನ್ಸ್ ಕಾಂಪಿಟೇಷನ್ ಲೆವೆಲ್ ಇನ್ನೂ ಟಫ್ ಆಗ್ತಾ ಕಂಡು ಬರ್ತಾ ಇದೆ. ಸೊ ಏನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ +2 +4 ಮಾರ್ಕ್ಸ್ ಇನ್ಕ್ರೀಸ್ ಆಗಿರೋದು ಕಂಡು ಬಂದಿದ್ದಿಲ್ಲ, ಇಲ್ಲಿ ಹೈಯರ್ ದನ್ 10 ಮಾರ್ಕ್ಸ್ ವರೆಗೆ ಏನಾಗಿದ್ರೆ ಇನ್ಕ್ರೀಸ್ ಆಗಿದೆ ಕಟ್ ಆಫ್ ಅಂತ ಹೇಳ್ಬೋದು. 8, 6 ಓಕೆನಾ, ಫೈನ್. ನೋಡಿ ಹಾಗಾದ್ರೆ GM, ಸೊ ಆಸ್ ವಿ ನೋ ಏನು ಇಲ್ಲಿ 6 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಫೈನ್, ನೋಡೋಣ. ನೋಡ್ರಿ GM ದಲ್ಲಿ ಬಂದ್ಬಿಟ್ಟು 170 ಮಾರ್ಕ್ಸ್ ಆ್ಯಂಡ್ SCA 154 marks, SCB 152 marks, SCC 150 marks, ST that is 154 marks, and category 1 158 marks, category 2 156 marks, category this one, yes, category 2 156 marks, category 2A ಬಂದ್ಬಿಟ್ಟು again 156, then 3A ಬಂದ್ಬಿಟ್ಟು 158 ಆಗಿದೆ, 3B ಬಂದ್ಬಿಟ್ಟು ದಟ್ ಈಸ್ 166 ಅಂತ ಹೇಳ್ಬೋದು. ಓಕೆನಾ, 3B ಲಾಸ್ಟ್ ಮೂಮೆಂಟ್ ಅಲ್ಲಿ 154 ಇತ್ತು, ಈ ಸಾರಿ 166 ಆಗಿದೆ. 54, 64 ಆ್ಯಂಡ್ 6 ನಿಯರ್ಲಿ 12 ಮಾರ್ಕ್ಸ್ ಏನಾಗಿದ್ದಾರೆ ಇನ್ಕ್ರೀಸ್ ಆಗಿದೆ ಕಟ್ ಆಫ್ದಲ್ಲಿ. ಸೊ ಅನ್ಬಿಲೇಬಲ್ ರಿಸಲ್ಟ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ಕಾಂಪಿಟೇಷನ್ ಲೆವೆಲ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಏನು ನಾವು ನಿಯರ್ಲಿ 156 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀವಿ, ಅದು ಸಮ್ವೇರ್ ಅದು ಸ್ಯಾಟಿಸ್ಫೈಡ್ ಅಂದರೂ ಕೂಡ ಅದರ 154 156 ತಗೊಂಡ್ರು ಕೂಡ ಕೆಲವೊಂದು ಕೆಟಗರೀಸ್ಗಳಲ್ಲಿ ನಾವು ಕ್ವಾಲಿಫಿಕೇಷನ್ ನೋಡ್ತಾ ಇಲ್ಲ, ಮೀನ್ಸ್ ಕ್ವಾಲಿಫೈಡ್ ಆಗ ಅಂಶ ಕೊಂಡು ಬರ್ತಾ ಇಲ್ಲ. ಸೊ ಹೇಳಬೇಕಾದ್ರೆ ಯಾರು ನಿಯರ್ಲಿ 158 ಮಾರ್ಕ್ಸ್ ತೊಗೊಂಡಿರಿ, ಅಫ್ಕೋರ್ಸ್ ದೇ ಆರ್ ಅಂಡರ್ ಇನ್ ಕ್ವಾಲಿಫೈಡ್ ಅಂಶದಲ್ಲಿ ಬರೋರು ಅಂತ ಹೇಳ್ಬೋದು. ಎನಿವೇ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್. ಬಂದಿರುವಂತಹ ಒಂದು ಕಟ್ ಆಫ್ ಲಿಸ್ಟಲ್ಲಿ 2-4 ಮಾರ್ಕ್ಸಲ್ಲಿ ಕಡಿಮೆ ಆಗಿದೆ ಅಂಥೇಳಿ ಡಿಸಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಚಾನ್ಸಸ್ ಇದೆ. ಯಾವ ಒಂದು ಅಂಶಗಳಲ್ಲಿ ಮಿಸ್ಟೇಕ್ಸ್ ಆಗಿದೆ, ಆ ಒಂದು ಮಿಸ್ಟೇಕ್ಸ್ ಆಗಿರುವಂಥ ವಿಷಯಗಳಲ್ಲಿ ಸ್ವಲ್ಪ ನೀಟಾಗಿ ಸ್ಟ್ರಾಂಗ್ ಆಗಿ ಓದ್ಕೊಳ್ರಿ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಿಮಗೆ ಆಗುವಂಥದ್ದು. ಓಕೆನಾ, ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ನೆಕ್ಸ್ಟ್ ಹೇಳಬೇಕಾದ್ರೆ ಕಂಗ್ರ್ಯಾಚುಲೇಷನ್ ಹೂ ಎವರ್ ಹ್ಯಾವ್ ಗಾಟ್ ಸಚ್ ಮಾರ್ಕ್ಸ್. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.